Audio Jungle. Audio Jungle. ಭಾಗ್ಯಲಕ್ಷ್ಮಿ, ಸೌಂದರ್ಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಎಲ್ಲ ಲಕ್ಷ್ಮಿಯರು ನಿನ್ನಲ್ಲೇ ಇರುವುದು. ಎದ್ದೇಳೆ ಬೆಳಗಾಯಿತು, ಈ ಮನೆಯ ರಾಣಿಯೂ ನೀನೇ. ಎದ್ದಳಮ್ಮ ಬೆಳಗಾಯಿತು. ಏನ್ಲಿ ಇದು ಬೆಳಗ್ಗೆನೆ ಹಿಂಗೆ ನನ್ನನ್ನ ಹೊಗಳಿ 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 ಎಬ್ಬುತ್ತಿದ್ದೀರಲ್ಲ, ಎಲ್ಲೋ ಚಮತ್ತಲ್ಲ ಹೇಳಿ. ಅಮ್ಮ ವಿದ್ಯಾವತಿ, ಅದು ಏಳಿ ಏಲಿ ಅಲ್ಲ, ಜನ ಅಪಾರ್ಥ ಮಾಡ್ಕೊತಾರೆ. ನೀನು ಏನು ಮಾತಾಡಕ್ಕೆ ಹೋಗಬೇಡ ಆಯಿತಾ. ನಾನೇ ಮಾತಾಡ್ತೀನಿ. ಇವತ್ತು ನನ್ನದೇ ಎಲ್ಲ ಆಯಿತಾ. ನೀನು ಎದ್ದೇಳಮ್ಮ ಮೇಲೆ. ಹೌದಲ್ಲೇ, ಇವತ್ತು ಏನಲ್ಲ ತಮ್ಮತ್ತಾರ, ನಂದು ಏನು ಗೊತ್ತೇ ಆಗ್ತಿಲ್ಲಲೇ, ಏನು ಮಾಡೋದಲ್ಲೇ ಹೇಳಲೇ. ಲೇ ನೀನು ಸುಮ್ಮನೆ ಎದ್ದಲ್ಲಲೇ. ಏನಲ್ಲೇ ನೀನು ನನ್ನ ತಲೆ ತಿಂತೀಯಲ್ಲೇ, ಎದಲ್ಲಲೇ. ಐ ನೀನು ನನ್ನಲ್ಲಿ ಮಾತಲ್ಲಿ ಕಲ್ತಿದ್ದಿ. ನಾನು ತುಂಬ 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 ಕುತಿ ಆಗ್ಬಿಟ್ಟು ನನಗೆ. ಕುತ್ತಿಗೆಗೆ ಬಂದೈತೆ. ಇವತ್ತೊಂದಿನ ಬಾಯಿ ಮುಚ್ಕೊಂಡು ಬಂದರೆ ಭಾಳ ಚೆನ್ನಾಗಿರ್ತತೆ. ಇವಳು ಏನು ಬರೀ ಮಾತಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ನನ್ನ ಚಿನ್ನ, ಹಂಗಲ್ಲ. ಇವತ್ತು ನೀನು ಏನು ಮಾತಾಡಬೇಡ. ಇವತ್ತು ನೀನು ಮೌನ ವ್ರತ ಆಯಿತಾ. ನಾನು ನೀನು ಹೇಳ್ಬೇಕು ಅಂದ್ಕೊಂಡಿದ್ದೆ ಎಲ್ಲ ನಾನೇ ಹೇಳ್ತೀನಿ, ನಾನೇ ಮಾಡ್ತೀನಿ ಆಯಿತಾ. ಬಾ ಫಸ್ಟ್ ಇಲ್ಲಿ ಹೊರಗಡೆ ಬಾ, ಇಲ್ಲಿ ಹಾಲಿಗೆ ಹೋಗೋಣ. ಏನು ತಮತ್ತಲ್ಲ ಅಂತ ನೀವು ಹೇಳಂಗೆ ಇಲ್ಲ. ನನಗೆ ಎಂತ ತರಿ ಕೇಳಿ ತಾಕಾಗೋಗ್ಬಿಟ್ಟು ನನಗೆ. ಇನ್ನೊಂದು ಮಾತಾಡಿರೋ ನನ್ನ ಮೇಲೆ ಆಣೆ. ನೀನು ಮಾತಾಡ್ಕೊಡ್ದು ಇವತ್ತು. ಬಾ ಫಸ್ಟು. ನೀನು ಈ ಮನೆಗೆ ಬಂದು ಇಷ್ಟು ವರ್ಷದಲ್ಲಿ ಒಂದಿನ ನನ್ನ ತಲೆ ಕೆಡಿಸಿದೀಯಾ, ನನ್ನ ನೆಮ್ಮದಿ ಕೆಡಿಸಿದೀಯಾ? ಏನಿಲ್ಲ. ನೋ ವೇ, ಚಾನ್ಸೇ ಇಲ್ಲ. ನಿನ್ನಂಥ ಹೆಂಡತಿ ಪಡೆಯೋದು ನನ್ನ 7 ಜನ್ಮದ ಪುಣ್ಯನೇ ಆಗಿದೆ. ನೀನು ಯಾವತ್ತಾದರೂ ಒಂದು ದಿನ ಒಂದು ಸೀರೆ ಕೊಡಿಸ್ರಿ ಅಂತ ಕೇಳಿದೀಯಾ? ಇಲ್ಲ, ಯಾವತ್ತೂ ಕೇಳೇ ಇಲ್ಲ. ನೀನು ಸಂತಾನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಹಾಗೆ ಈ ಮನೆಯ ಅನ್ನಪೂರ್ಣೇಶ್ವರಿ ನೀನಿಲ್ಲದೆ ನಾವಿಲ್ಲಮ್ಮ. ತುಂಬ 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 ನನಗೆ ಒಳಗುತ್ತೀರಿ ನೀವು. ನನಗೆ ತಳ್ಕಲ್ಕೆ ಆಗ್ತಿಲ್ಲ. ನನಗೆ ಅಲ್ಲೇ ಬರ್ತಿದೆ ಗೊತ್ತಾ. ನಾನು ಆಗ್ಲೇ ನನ್ನ ಮೇಲೆ ಆಣೆ ಇಟ್ಟಿದ್ದೀನಿ. ನಾನು ಇನ್ನೂ ಸ್ವಲ್ಪ ದಿನ ಬದುಕಬೇಕಂದ್ರೆ ನೀನು ದಯವಿಟ್ಟು ಮಾತಾಡಬೇಡ. ಬಾಯಿಗೆ ತಂದು ಪ್ಲಾಸ್ಟರ್ ಹಾಕ್ಬಿಡ್ತೀನಿ ನೋಡಿಲ್ಲ ಅಂದರೆ. ಸುಮ್ಮನಿರಮ್ಮ. ಮತ್ತು ನನ್ನ ಡೈಲಾಗೆಲ್ಲ ಮರ್ತೋಗ್ಬಿಡ್ತವೆ. ಅಯ್ಯೋ ದೇವ್ರೆ, ಇವಳ್ದು ಬಾಯಿ ಮುಚ್ಚೋಕ್ಕೆ ಆಗಲ್ಲಪ್ಪ. ನಮ್ಮ ಮನೆಯ ದೀಪ ನೀನು. ನಮ್ಮನೆಗೂ ಕರೆಂಟ್ ಇತ್ತು, ಆದರೆ ನೀನು ಬಂದಾದ ಮೇಲೆ ಇನ್ನೂ ಜಾಸ್ತಿ ಉರಿತಾ ಇದೆ ಈ ಮನೆ. ಹಾಗಾಗಿ ಮನೆಯ ಬೆಳಕು ನೀನು. ನನ್ನ ಮಕ್ಕಳ ತಾಯಿ ನೀನು. ತಾಯಿಯಾಗಿ ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸುತ್ತಿದ್ದೀಯ. ಹಾಗೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಆಫೀಸಿಗೆ ಸರಿಯಾದ ಟೈಮಿಗೆ ಕಳಿಸುತ್ತೀಯ. ನನ್ನ ಆರೋಗ್ಯ ವಿಚಾರಿಸುತ್ತೀಯ. ನನ್ನ ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಳುತ್ತೀಯ. ನನ್ನ ಮಕ್ಕಳ ಪ್ರತಿಯೊಂದು ಲಾಲನೆ ಪಾಲನೆ ಎಲ್ಲವನ್ನೂ ನೀನು ಮಾಡುತ್ತೀಯ. ಎಷ್ಟೇ ನೋವು ಕಷ್ಟ ಸಂಕಟ ಬಂದರೂ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತೀಯ. ಹಾಗೆ ಮನೆಗೆ ಬರುವ ಅತಿಥಿಗಳು, ಬೇಕಾದವರು ಬೇಡವಾದವರು ಎಲ್ಲರೂ ಬರುತ್ತಾರೆ. ಅವರನ್ನು ತುಂಬ ಚೆನ್ನಾಗಿ ಸತ್ಕಾರ ಮಾಡುತ್ತೀಯ. ನಿನ್ನನ್ನು ಹೊಗಳಲು ನನಗೆ ಪದವೇ ಸಾಲುತ್ತಿಲ್ಲ. ಜೀರಿಗೆ ಸಾಸಿವೆ ಡಬ್ಬದಲ್ಲಿಯೂ ಸಮೇತ ನೀನು ಹಣವನ್ನು ಎತ್ತಿಟ್ಟಿರುತ್ತೀಯ. ಎಲ್ಲೆಂದರಲ್ಲಿ ನೀನು ಹಣವನ್ನು ಸಂಗ್ರಹಿಸಿ ಬಚ್ಚಿಟ್ಟಿರುತ್ತೀಯ. ಅದಕ್ಕಾಗಿ ನಿನಗೆ ಧನ್ಯವಾದಗಳು. ಯಾಕೆಂದರೆ ಕಷ್ಟ ಕಾಲದಲ್ಲಿ ನಮಗೆ ಉಪಯೋಗ ಆಗುತ್ತದೆ ಎಂದು ನಿನಗೂ ಗೊತ್ತು ಅಲ್ಲವೇ. ಹಾಗೆ ನನಗೆ ತುಂಬಾ ಲೆಕ್ಕದಲ್ಲಿ ಸುಳ್ಳು ಹೇಳಿ ನೀನು ವಸೂಲಿಯನ್ನು ಮಾಡುತ್ತೀಯ. ನಿನ್ನ ದುಡ್ಡನ್ನೇ ಬೇರೆಯವರಿಂದ ಸಾಲವನ್ನು ತೆಗೆದುಕೊಂಡು ಬಂದೆ ಎಂದು ನನಗೇ ಸಾಲವನ್ನು ಕೊಡುತ್ತೀಯ. ಬರುವ 2,000 ಗೃಹಲಕ್ಷ್ಮಿ ಹಣವನ್ನು ನೀನು ಏನು ಮಾಡುತ್ತಿದ್ದಿ ಎಂದು ನನಗೆ ತಿಳಿಯದು ತಾಯಿ.
ಇಷ್ಟೆಲ್ಲ ತ್ಯಾಗ ಮಾಡುವ ನಿನಗೆ ಇವತ್ತಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳು. 365 ದಿನನೂ ನೀನು ಈ ಮನೆಗೋಸ್ಕರ ದುಡಿಯುತ್ತೀಯ. ಇವತ್ತೊಂದಿನ ತುಂಬ ಸಂತೋಷವಾಗಿ ಚೆನ್ನಾಗಿ ಇರು, ಆಯಿತಾ? ಏನರಪ್ಪ ನಮ್ಮ ವಿಡಿಯೋ ನೋಡಿ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಹೆಣ್ಮಕ್ಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನ ಕಡೆಯಿಂದ. ನೀವು ಹಾಗೆ ಎಲ್ಲರಿಗೂ ನೀವು ವಿಶ್ ಮಾಡಿರಿ.